ಬಹಳ ಪ್ರಮುಖವಾದಂತಹ ಸುದ್ದಿ ಅಂಡ್ ಮೆಚುರಿಟಿ ಅಂದ್ರೆ ಇದು ನೋಡಿ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲಿ ಜೆಟ್ ಬಿದ್ದಿದ್ದು ಹೌದು ಬಟ್ ಅದೆಲ್ಲ ಇಂಪಾರ್ಟೆಂಟ್ ಯಾಕೆ ಬಿತ್ತು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನಾವು 2 days ಟೈಮ್ ತಗೊಂಡು ಅದನ್ನ ಟ್ಯಾಕಲ್ ಮಾಡಿದ್ವಿ ಆ ನಂತರ ಹೋಗದಂತಹ ಜೆಟ್ಗಳು ಇಲ್ಲಿಂದ ಹಾರ್ತಲ್ಲ ಅದ್ಯಾವುದು ಕೂಡ ಗುರಿಯನ್ನ ಮಿಸ್ ಮಾಡ್ಕೊಳ್ಳೇ ಇಲ್ಲ ಅದು ಮೆಚುರಿಟಿ ಮಾತು ಸುಮ್ಮನೆ 6 ಹೊಡೆದ್ವಿ 7 ಹೊಡೆದ್ವಿ ಅಂತ ಅವರು ಬಾಯಿಗೆ ಬಂದಂಗೆ ಪುಕ್ಕಟ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ ಅದೆಲ್ಲವೂ ಶುದ್ಧ ಸುಳ್ಳು ಅಂತ ಹೇಳೋದ್ರ ಮುಖಾಂತರ CDS ಅನಿಲ್ ಚೌಹಾಣ್ ಅವರು ಒಂದು ಜೆಟ್ ಅಂದ್ರೆ ಜೆಟ್ ಬಿದ್ದಿರೋದು ಹೌದು ಬಟ್ ಅದು ಇಂಪಾರ್ಟೆಂಟ್ ವಿಚಾರ ಅಲ್ವೇ ಅಲ್ಲ ಇಂಪಾರ್ಟೆಂಟ್ ಅಥವಾ ಪ್ರಮುಖ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಯಾಕೆ ಬಿತ್ತು ಅದಾದ್ಮೇಲೆ ನಾವು ಏನು ಮಾಡಿದ್ವಿ ಅದು ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಪಾಕಿಸ್ತಾನ ಹೇಳ್ತಾ ಇರೋದು ಏನೋ ಓಕೆ ಈಗ ಭಾರತದ ಎಷ್ಟು ಜೆಟ್ಗಳು ನಷ್ಟ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಪಾಕಿಸ್ತಾನ ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದು ಒಟ್ಟು 6 ಜೆಟ್ಗಳನ್ನ ಹೊಡೆದಾಕಿದ್ವಿ ಇಂಡಿಯಾದು ಅಂತ ಹೇಳ್ತಾ ಇದ್ರು ಪಾಕಿಸ್ತಾನ ಹೇಳ್ತಾ ಇದೆ ಭಾರತದ 6 ಜೆಟ್ಗಳನ್ನ ಹೊಡೆದ್ವಿ ಅಂತ ಆದ್ರೆ ಪಾಕಿಸ್ತಾನ ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳನ್ನ ಕೊಟ್ಟಿರಲಿಲ್ಲ ಹೇಳಿದ್ರು ಸಾಕ್ಷಿ ಕೊಟ್ಟರು ಸಾಕ್ಷಿ ಕೊಟ್ಟಿಲ್ಲ ಅಂತಲ್ಲ ಸಾಕ್ಷಿ ಕೊಟ್ಟರು ಹೆಂಗ್ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಆ ಪುಣ್ಯಾತ್ಮ ಅದೇನ್ ಗಂಭೀರತೆ ಇರುವ ಒಂದು ಸೀರಿಯಸ್ನೆಸ್ ಆ ಮನುಷ್ಯನಲ್ಲಿ ಇತ್ತಾ ಇಲ್ವೋ ಗೊತ್ತಿಲ್ಲ ಸಾಕ್ಷಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಂತ ಹೇಳಿದ ಆ ಪುಣ್ಯಾತ್ಮ ಅದಕ್ಕೆ ಹೇಳಿದ್ದು ತೀರಾ ಹೋಗಿ ನನ್ನ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ನೋಡಿ ಅಂತ ಹೇಳಿಲ್ಲ ಪಾಕಿಸ್ತಾನದ ಹೇಳಿಕೆಯನ್ನ ಅವರೇ ಒಪ್ಪಿಲ್ಲ ಆಮೇಲೆ ಇನ್ನೊಂದು ದೇಶಕ್ಕೆ ಹೋಗಿ ಈ ಅಜರ್ಬೈಜಾನ್ ನಲ್ಲೂ ಕೂಡ ಹೋಗಿ ಹೇಳ್ಕೊಂಡ್ರಲ್ಲ ಪಾಕಿಸ್ತಾನದವರು ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ ಈ ಅಜರ್ಬೈಜಾನ್ ದೇಶಕ್ಕೆ ಹೋಗಿ ನಾವು ಪ್ಲಾನ್ ಮಾಡೋಣ ಅನ್ಕೊಂಡಿದ್ವಿ ಅಷ್ಟೊತ್ತಿಗೆ ಬಂದು ಅವ್ರು ಹೊಡೆದಾಕ್ಬಿಟ್ರು ನಮ್ಮನ್ನ ಹೊಡೆದ್ಬಿಟ್ರು ರನ್ವೇಗಳನ್ನ ಹಾಳು ಮಾಡ್ಬಿಟ್ರು ಅಂತ ಹೇಳಿದಾರೆ ಹೋಗಿ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಪಾಕಿಸ್ತಾನ ಬಟ್ ಬಹಳ ಗಾಂಭೀರ್ಯತೆಯಿಂದ ಏನ್ ಹೇಳಬೇಕು ಎಷ್ಟು ಹೇಳಬೇಕು ಮತ್ತು ಹೇಗೆ ಹೇಳಬೇಕು ಅನ್ನುವಂಥದ್ದನ್ನ ನಮ್ಮ ಇಂಡಿಯನ್ ಆರ್ಮಿ ಅಚ್ಚುಕಟ್ಟಾಗಿ ತೋರಿಸ್ಕೊಡ್ತಾ ಇದೆ ಪ್ರೆಸ್ ಬ್ರೀಫಿಂಗ್ ಅಂದ್ರೆ ಏನು ಅಂತ ಆಪರೇಷನ್ ಸಿಂಧೂರದ ನಂತರ ತೋರಿಸ್ಕೊಟ್ರು ಅಂಡ್ ಈಗ ಒಂದು ಇಂಟರ್ವ್ಯೂನಲ್ಲಿ ಏನ್ ಹೇಳ್ಬೇಕು ಎಷ್ಟು ಹೇಳ್ಬೇಕು ಆ ಬಹಳ ತೂಕವಾದ ಮಾತುಗಳನ್ನ ಆಡಿದ್ದಾರೆ ಜೆಟ್ ಬಿದ್ದಿದ್ದು ಸುಳ್ಳು ಅಂತ ನಾವು ಈಗ ಆಗಿರುವಂತಹ ಡ್ಯಾಮೇಜ್ನ ಇಲ್ಲಪ್ಪ ಆಗೇ ಇಲ್ಲ ಅಂತ ಪಾಕಿಸ್ತಾನ ತರ ಹೇಳ್ಕೊಳಕ್ ಹೋಗ್ಲಿಲ್ಲ ಹೌದು ಒಂದು ಮಿಸ್ ಆಯ್ತು ಒಂದು ಜೆಟ್ಟನ್ನ ಅವ್ರು ಹೊಡೆದ್ರು ಬಟ್ ಏನಾಯ್ತು ಆಫ್ಟರ್ ದಟ್ ನಾವೇನ್ ಮಾಡಿದ್ವಿ ಅಂಡ್ ಯಾಕೆ ಅದು ಕೆಳಗೆ ಬಿತ್ತು ಯಾಕೆ ಫೇಲ್ಯೂರ್ ಆಯ್ತು ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ತಿಳ್ಕೊಳ್ಳೋಕೆ ನಾವು 2 days ಟೈಮ್ ತಗೊಂಡ್ವಿ ಆಮೇಲೆ ಅವ್ರು ಹೇಳಿದ್ರಲ್ಲ 6 ಜೆಟ್ ಹೊಡೆದ್ವಿ ನಾವು 6 ಜೆಟ್ ಹೊಡೆದ್ವಿ ಅಂತ ಬೊಗಳುತ್ತಾ ಇದ್ರಲ್ಲ ಬಟ್ ಇಲ್ಲ ಅಬ್ಸಲ್ಯೂಟ್ಲಿ ಅದು ರಾಂಗ್ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಅವ್ರ ಹತ್ರ ಸಾಕ್ಷಿ ಕೇಳಿ ಅಂತ ಹೇಳಿದ್ರು ಅಂಡ್ ನಾವು ಅವರ ಈಗ ರನ್ವೇಗಳನ್ನು ಹೊಡೆದಿದ್ದಾಗಿರ್ಬೋದು ಅಂದ್ರೆ ಏರ್ ಬೇಸ್ಗಳನ್ನು ಹೊಡೆದಾಕಿದಾಗಿರ್ಬೋದು ಅವ್ರು ಎಲ್ಲೂ ಕೂಡ ಸಾಕ್ಷಿ ಕೇಳಿಲ್ಲ ಯಾಕೆ ಹೇಳಿ ಬಹಳ ದೊಡ್ಡದಾದಂತಹ ಗಾಯವನ್ನ ಇಂಡಿಯಾ ಆಲ್ರೆಡಿ ಮಾಡಿತ್ತು ಅದನ್ನ ಮುಚ್ಚೋಕೊಳಕ್ಕೆ ಅವ್ರ ಕೈಲಿ ಆಗ್ಲೇ ಇಲ್ಲ ಬಟ್ ಇದೀಗ ಎಷ್ಟು ಫೈಟರ್ ಜೆಟ್ಗಳು ಪತನ ಆಯ್ತು ಅಂತ ಕೇಳಿದ ಪ್ರಶ್ನೆಗೆ ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಅಂಡ್ ಹೇಳಲೇಬೇಕು ಅಂತಾನೂ ಏನಿಲ್ಲ ಕೆಲವೊಂದು ಸೀಕ್ರೆಟ್ ನ ಮೇಂಟೈನ್ ಮಾಡಬೇಕಾಗತ್ತೆ ನಮಗೆ ಗೊತ್ತಿಲ್ಲದಂತಹ ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡಬೇಕಾಗತ್ತೆ ಇದೆ ನಾವು ಹೊಡೆದಿದೀವಿ ಅಥವಾ ಹೊಡೆಸ್ಕೊಂಡಿದೀವಿ ಅಂತ ಎಲ್ಲರೂ ಹೇಳಬೇಕು ಅಂತ ಏನಿಲ್ಲ ಏನ್ ಹೇಳಬೇಕೋ ಎಷ್ಟು ಹೇಳಬೇಕೋ ಅದನ್ನ ಅಚ್ಚುಕಟ್ಟಾಗಿ CDS ಅನಿಲ್ ಚೌಹಾಣ್ ಅವರು ಹೇಳಿ ಮುಗಿಸಿದ್ದಾರೆ ಇವತ್ತು ಅವ್ರು ಹೇಳಿರುವಂಥದ್ದು ಇಷ್ಟೇ ಆ ಆಂಕರ್ ಕೇಳಿದಂತಹ ಪ್ರಶ್ನೆಗೆ ಅಥವಾ ಜರ್ನಲಿಸ್ಟ್ ಕೇಳಿದಂತಹ ಪ್ರಶ್ನೆಗೆ ನಿಮ್ಮ ಜೆಟ್ಗಳನ್ನ ಅಥವಾ ಇಂಡಿಯಾ ಜೆಟ್ಗಳನ್ನ ಪಾಕಿಸ್ತಾನ ಹೊಡೆದಾಕ್ತಾ ಅನ್ನೋದಕ್ಕೆ ಹೌದು ಅನ್ನುವಂತಹ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಅಂಡ್ ಅದು ಇಂಪಾರ್ಟೆಂಟ್ ಆಗಲ್ಲ ಅವ್ರು ಕೆಳಗೆ ಬೀಳಿಸಿದ್ರು ಅಥವಾ ಹೊಡೆದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಲ್ಲ ಯಾಕೆ ನಮ್ಮ ಜೆಟ್ ಅಲ್ಲಿ ಫೇಲ್ಯೂರ್ ಆಯ್ತು ಅಥವಾ ಕೆಳಗೆ ಬಿತ್ತು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ 2 days ತಗೊಂಡು ನಾವು ಅವ್ರಿಗೆ ಏನ್ ಮಾಡಿದ್ವಿ ಹೇಗೆ ಉತ್ತರ ಕೊಟ್ವಿ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ